ಹೆಣ್ಮಕ್ಳು ಮನೆಯಿಂದ ಆಚೆ ಹೋಗುವಾಗ ಹುಷಾರು ಅಂತೀವಿ, ಎಲ್ಲ ಕಳಿಸೋದೇ ಇಲ್ಲ. ಅದ್ರ ಬದಲು ನಿನ್ನಂತವ್ರ ಕಾಲ್ ಮುರಿದು ಮೂಲೆಯಲ್ಲಿ ಬಿದ್ದಿರೋ ಹಾಗೆ ಮಾಡ್ಬೇಕು. ಪ್ರತಿ ತಂದೆ ತಾಯಿ ಹೆಣ್ಮಕ್ಳಿಗೆ ಬುದ್ಧಿ ಹೇಳೋದು ಬಿಟ್ಟು ಗಂಡ್ಮಕ್ಳನ್ನ ಸರಿಯಾಗಿ ಬೆಳೆಸ್ಬೇಕು. ಗಂಡ್ಮಕ್ಳನ್ನ ಗೂಳಿಗಳ ತರ ಬೆಳೆಯಕ್ ಬಿಟ್ರೆ ನಿನ್ನಂತ ಪಿಶಾಚಿಗರೇ ಈ ಸಮಾಜಕ್ಕೆ ಸಿಗೋದು. ದುಡ್ಡಿನ ಆಸೆಗೆ ಹೆಣ್ಮಕ್ಳು ಮಾನ ಪ್ರಾಣ ಜೊತೆ ಆಟ ಆಡ್ತೀಯ. ಕಷ್ಟಪಟ್ಟು ದುಡಿಯಕ್ಕಾಗದೇ ಇರೋ ನಿನ್ನಂತವ್ರು ಈ ಭೂಮಿ ಮೇಲೆ ಬದುಕಿರೋದಕ್ಕೂ ಲಾಯಕ್ಕಿಲ್ಲ. ಪ್ರತಿ ಮಕ್ಕಳು ತಂದೆ ತಾಯಿ ಹೆಸರಿಗೆ ಕೀರ್ತಿ ತರೋ ಹಾಗೆ ಬೆಳಿಬೇಕೆ ಹೊರತು ಮಸಿ ಬಳಿಯೋ ಹಾಗೆ ಬೆಳಿಬಾರ್ದು. ಇಷ್ಟ ಧೈರ್ಯ ಇದ್ರೆ ನನ್ನ ಸೊಸೆ ವಿಷಯಕ್ಕೆ ಬರ್ತೀಯ ನೀನು? ಇಷ್ಟ ಧೈರ್ಯ ಇದ್ರೆ ನನ್ನ ಮಗನ ಮೇಲೆ ಕೈ ಮಾಡ್ತೀಯ ನೀನು? ಒಂದೇ ಒಂದು ಕ್ಷಣ ನನ್ನ ಮಗನ ಮನ್ಸಿಗೆ ನೋವಾಗತ್ತೆ ಅಂತಂದ್ರು ಅಂತ ಕೆಲಸ ನಾವು ಮಾಡಲ್ಲ. ಅಂಥದ್ರಲ್ಲಿ ನನ್ನ ಮಗನ್ಗೆ ಹೊಡೆದು ಅವನ್ ಮನ್ಸನ್ ಕೆಡ್ಸೋ ಅಂತ ಕೆಲಸ ಮಾಡ್ತಾ ಇದೀಯ ನೀನು. ಕುಳ್ಸಲ್ಲ ನಿನ್ನ. ಏನ್ ಮಾಡ್ದೆ ಅವನು? ಏಯ್, ನೀವ್ಯಾರ್ರಿ? ಮೇಡಮ್ ಸಮಾಧಾನ ಮಾಡ್ಕೊಳ್ಳಿ, ನಾನು ಪೊಲೀಸು. ಏನ್ ಮಾಡ್ದೆ ಮೇಡಮ್ ಇವನು? ಹೆಣ್ಣುಗಳ ಬಗ್ಗೆ ಗೌರವ ಇಲ್ದೇ ಇರೋ ಇಂಥ ಪ್ರಾಣಿಗಳು ಹಾದಿ ಬೀದಿನಲ್ಲೂ ಓಡಾಡಬಾರ್ದು. ಒದ್ದನ್ನ ಎಳ್ಕೊಂಡು ಹೋಗ್ರಿ, ಬೇಕಾದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತೀವಿ. ಓ, ಅರೇಂಜ್ಮೆಂಟ್ ಕೇಸಾ? ಇವನಿಗೆ ಒದ್ದು ಬುದ್ಧಿ ಕಲಿಸ್ತೀವಿ ಮೇಡಮ್. ಥ್ಯಾಂಕ್ಸ್ ಮೇಡಮ್. ಹೆಣ್ಣು ನಿಮ್ಮಾಗಿರ್ಬೇಕು. ಭಯದಿಂದ ಒದ್ದಾಡೋ ಬದಲು ಧೈರ್ಯದಿಂದ ಒದವಾಗಿರ್ಬೇಕು. ಗ್ರೇಟ್ ಮೇಡಮ್. ಏಯ್ ಅಡ್ಯಾ. ಅಬೇ, ನಿಂಗೇನೂ ಆಗ್ಲಿಲ್ಲ ಅಲ್ವಾ? ಕೈಗೇನಾದ್ರೂ ನೋವು ಆಯ್ತಾ? ಏನಾಗಿಲ್ಲ ತಾನೆ? ಇನ್ನೇನು ಯೋಚನೆ ಮಾಡಬೇಡ. ಅವನ್ ಮತ್ತೆ ಇನ್ಯಾವ ಹೆಣ್ಣಿನ ತಂಟೆಗೂ ಬರೋದಿಲ್ಲ. ದೀಪಿಕಾ ಚಿನ್ನದಂತ ಹುಡುಗಿ. ಅವಳ ಬಗ್ಗೆ ಮಾತಾಡಿದ್ರೆ ಕೋಪ ಬರಲ್ವಾ ಮತ್ತೆ? ಸರಿ ಬಾ, ಪೂರ್ಣಿ ನಮ್ಮ ದಾರಿನೇ ಕಾಯ್ತಾ ಇರ್ತಾಳೆ. ಮನೆಗೆ ಹೋಗೋಣ ಬಾ. ಅಮ್ಮ, ಮುಗ್ಗಟ್ಟೆ